ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಶೇರ್ ಮಾರ್ಕೆಟ್ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಇನ್ನೂ ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು. ಸೊ ನನ್ನ ಈ ಒಂದು ವಿಡಿಯೋದಲ್ಲಿ 3 ನಿಮಿಷದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಈ ಒಂದು ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ಸರಳ ಭಾಷೆಯಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಶೇರ್ ಮಾರ್ಕೆಟಿಗೆ ಸ್ಟಾಕ್ ಮಾರ್ಕೆಟ್ ಅಂತಲೂ ಕರೀತಾರೆ. ಈ ಶೇರ್ ಮಾರ್ಕೆಟಲ್ಲಿ 2 ಶಬ್ದಗಳಿವೆ, ಶೇರ್ ಮತ್ತು ಮಾರ್ಕೆಟ್. ನಾವು 2 ಶಬ್ದಗಳ ಅರ್ಥ ತಿಳ್ಕೊಳ್ಳೋಣ ಮತ್ತು ಆಮೇಲೆ 2 ಶಬ್ದ ಕೂಡಿಸಿ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ನೋಡೋಣ. ಈ ಮೊದಲು ಮಾರ್ಕೆಟ್ ಅಂದರೆ ಏನು? ಮಾರ್ಕೆಟ್ಗೆ ಕನ್ನಡದಲ್ಲಿ ಮಾರುಕಟ್ಟೆ ಅಂತಾರೆ. ಅಂದರೆ ಅಲ್ಲಿ ವಸ್ತುಗಳ ಮಾರಾಟವಾಗುತ್ತೆ. ಬೇರೆ ಬೇರೆ ತರಹದ್ದು ಮಾರ್ಕೆಟ್ಗಳಿರುತ್ತೆ. ಅಂದರೆ ಬಟ್ಟೆ, ಫ್ರೂಟ್ಸ್, ವೆಜಿಟೇಬಲ್ಸ್, ಫಿಶ್ ಮಾರ್ಕೆಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಈಗ ನಿಮಗೆ ಮಾರ್ಕೆಟ್ ಅಂದರೆ ಏನು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ಈಗ ನಾವು ಶೇರ್ ಅಂದರೆ ಏನು ಅಂತ ನೋಡೋಣ. ಶೇರ್ ಅಂದರೆ ಕನ್ನಡದಲ್ಲಿ ಪಾಲು ಅಂತಾರೆ. ಹಾಗಾದರೆ ಈ ಪಾಲು ಯಾರದ್ದು ಇರುತ್ತೆ? ಈ ಪಾಲು ದೊಡ್ಡ ದೊಡ್ಡ ಕಂಪನಿದಾಗಿರುತ್ತೆ. ಈ ಕಂಪನಿಗಳಿಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇರುತ್ತೋ ಆವಾಗ ಅವರು ಮಾರ್ಕೆಟಿಗೆ ಬಂದು ತಮ್ಮ ತಮ್ಮ ಶೇರಿನ ಮಾರಿ ಹಣ ಪಡಿತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಟಾಟಾ ಒಂದು ದೊಡ್ಡ ಕಂಪನಿ ಇದೆ. ಒಂದು ಹೊಸ ಪ್ರಾಜೆಕ್ಟಿಗೆ ಅದಕ್ಕೆ 10 ಲಕ್ಷ ಅವಶ್ಯಕತೆ ಇದೆ ಮತ್ತು ಟಾಟಾದ ಮ್ಯಾನೇಜರ್ ನಿಮ್ಮ ಕಡೆ ಬಂದು ನಮಗೆ 20,000 ಅವಶ್ಯಕತೆ ಇದೆ, ನಮಗೆ 20,000 ಕೊಡಿ ಮತ್ತು ನೀವು ನಮ್ಮ 2% ಶೇರ್ನ ತಗೊಳ್ಳಿ ಅಂತ ಹೇಳ್ತಾನೆ. ಮತ್ತು ನೀವು 20,000 ಕೊಟ್ಟು 2% ಶೇರ್ನ ತಗೊಂಡ್ರಿ ಅಂತ ಅಂದರೆ ಈಗ ಈ 2%ಗೆ ಮಾಲೀಕರಾದ್ರಿ. ಇದಕ್ಕೆ ಶೇರ್ ಅಂತಾರೆ, ಅಂದರೆ ಪಾಲು ಅಂತಾರೆ. ಈಗ ನಾವು ಶೇರ್ ಮತ್ತು ಮಾರ್ಕೆಟ್ನ ಒಂದಾಗಿ ಜೋಡಿಸೋಣ. ಶೇರ್ ಮಾರ್ಕೆಟ್ ಇದೊಂದು ಎಂಥ ಪ್ಲ್ಯಾಟ್ಫಾರ್ಮ್ ಇದೆ ಅಂತಂದರೆ ಅಲ್ಲಿ ಶೇರ್ಗಳು ಮಾರಾಟ ಆಗುತ್ತವೆ. ಸಿಂಪಲ್. ಅಲ್ಲಿ ನಮ್ಮ ಥರದ ಜನ ಬರ್ತಾರೆ ಮತ್ತು ಬೇರೆ ಬೇರೆ ಕಂಪ್ನಿಗಳ ಶೇರ್ಗಳನ್ನು ಕೂಡ ತಗೋತಾರೆ. ಈಗ ನಮ್ಮ ಹತ್ತಿರ ಟಾಟಾ ಕಂಪನಿಯ ಹೊಸ ಪ್ರಾಜೆಕ್ಟ್ನ 2% ಶೇರ್ ಇದ್ದಾವೆ ಮತ್ತು ಅದರ ಬೆಲೆ 20,000 ಇದೆ ಮತ್ತು ಹೊಸ ಪ್ರಾಜೆಕ್ಟಿಂದ ಕಂಪನಿಗೆ ತುಂಬ ಲಾಭ ಆಗುತ್ತೆ ಅಂದ್ಕೊಳ್ಳಿ. ಅದರಿಂದ 10 ಲಕ್ಷ ಪ್ರಾಜೆಕ್ಟ್ 20 ಲಕ್ಷದ ಬಿಸ್ನೆಸ್ ಮಾಡುತ್ತೆ. ಅಂದರೆ ನಿಮ್ಮ 20,000 ಶೇರ್ನ ಬೆಲೆ 40,000 ಆಗುತ್ತೆ. ಅಂದರೆ ನಿಮ್ಮ ಹಣ ಡಬಲ್ ಆಗುತ್ತೆ ಅಂತ. ಈಗ ನೀವು ನಿಮ್ಮ ಶೇರ್ಸ್ನ ಮಾರಬೇಕು ಅಂತ ಅಂದ್ಕೊಂಡಿದ್ದೀರಾ. ಆವಾಗ ನೀವು ಶೇರ್ ಮಾರ್ಕೆಟ್ಗೆ ಹೋಗ್ತೀರಾ. ಅಲ್ಲಿ ನೀವು ಘೋಷಣೆ ಮಾಡ್ತೀರಾ, ನನ್ನ ಹತ್ತಿರ 40,000 ಟಾಟಾ ಕಂಪನಿಯ ಶೇರ್ಸ್ ಇದ್ದಾವೆ ಅಂತ. ಯಾರಾದರೂ ಕೊಂಡ್ಕೋತೀರಾ ಅಥವಾ ತಗೋತೀರಾ ಅಂತ ಕೇಳ್ತಾರೆ. ಯಾರಾದರೂ ಅಲ್ಲಿ ನಿಮ್ಮ ಮಾತನ್ನು ಕೇಳಿಕೊಂಡು ಯೋಚನೆ ಮಾಡ್ತಾನೆ, ಟಾಟಾ ಕಂಪನಿ ಅಂತೂ ತುಂಬ ಒಳ್ಳೆ ಕಂಪನಿ ಇದೆ, ಮುಂದೆ ಭವಿಷ್ಯದಲ್ಲಿ ಇದರ ಬೆಲೆ ತುಂಬ ಹೆಚ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾನೆ ಮತ್ತು ಆ ವ್ಯಕ್ತಿ ನಿಮ್ಮ ಕಡೆಯಿಂದ ಆ ಶೇರ್ನ 40,000ಕ್ಕೆ ತಗೋತಾನೆ. ಅದರಿಂದ ನಿಮಗೆ ಲಾಭ ಆಗುತ್ತೆ. ಯಾಕಂದರೆ ನಿಮಗೆ 20,000 ಹೂಡಿಕೆ ಮಾಡಿರೋದ್ರಿಂದ 40,000 ಸಿಗ್ತಾ ಇದೆ. ಮುಂದೆ ಭವಿಷ್ಯದಲ್ಲಿ ಅದರ ಬೆಲೆ ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅದು ಕಂಪನಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಫ್ರೆಂಡ್ಸ್, ಇಲ್ಲಿವರೆಗೂ ಅರ್ಥ ಆಗಿರಬೇಕು, ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಇದು ಎಂಥ ಜಾಗ ಇದೆ ಅಂತ ಅಂದರೆ ಅಲ್ಲಿ ಶೇರ್ಗಳ ಮಾರಾಟವಾಗುತ್ತೆ, ಬೈಯಿಂಗ್ ಆ್ಯಂಡ್ ಸೇಲಿಂಗ್. ಈ ಶೇರ್ ಮಾರ್ಕೆಟಲ್ಲಿ ಇನ್ನೂ ತುಂಬಾ ಕಲಿಯೋದಿದೆ. ಇನ್ನೂ ಜಾಸ್ತಿ ನಿಮಗೆ ಕಲಿಬೇಕು ಅಂತಂದರೆ ಕ್ಲಾಸ್ಗೂ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು.